ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ವಿಡಿಯೋಸ್ ಹಾಕಿ ಸ್ವಲ್ಪ ದಿನ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂತು. ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ವೀಡಿಯೋಸ್ನ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಕಂಟಿನ್ಯೂಸ್ ಆಗಿ ಮೆಸೇಜ್ ಬರ್ತಿದೆ ವೀಡಿಯೋಸ್ನ ಹಾಕಿ ರೆಗ್ಯುಲರಾಗಿ ಅಂತ. ತುಂಬಾ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ಗೆ. ಆದರೆ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ವಿಡಿಯೋನ ಮಾಡಿ ಎಡಿಟ್ ಎಲ್ಲ ಮಾಡೋದಕ್ಕೆ. ಟೈಮೇ ಸಾಕಾಗ್ತಿಲ್ಲ. ಆಲ್ಮೋಸ್ಟ್ ಈ ಒಂದು ವಿಡಿಯೋ ಲಾಸ್ಟ್ ವೀಕಿಂದು ನಾನು ಇವಾಗ ಅಂದರೆ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು 3 to 4 ಡೇಸ್ ನನ್ನ ದಿನ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ. ಇವಾಗ ನಾನು ಒಂದು ಬ್ರೈಡಲ್ ವರ್ಕಿಗೋಸ್ಕರ ಹೊರಟಿದ್ದೀನಿ. ನನ್ನ ಮಗ ಹಾಡು ಹೇಳ್ತಾ ಇದ್ದೇನೆ, ನೀವು ಕೂಡ ಕೇಳಿ. ಕಾರಲ್ಲಿ ಎಲ್ಲಾದರೂ ಹೊರಟ್ವಿ ಅಂದರೆ ನನ್ನ ಮಗ ಫಸ್ಟ್ ಹೇಳೋದು ಈ ಹಾಡನ್ನ ಹಾಕಿ ಅಂತ. ಇವತ್ತು ನಾನೇ ಆಡ್ತೀನಿ ಅಂತ ಆಡ್ತಿದ್ದಾನೆ. ಹೋಗ್ಬೇಕಾದ್ರೆ ಸ್ವಲ್ಪ ಮೂಡು ತುಂಬಾ ಚೆನ್ನಾಗಿತ್ತು ಇವತ್ತು ಅಂತಲೇ ಹೇಳ್ಬೋದು. ನನ್ನ ಮಗನ ಹಾಡು ಕೇಳಿಕೊಂಡು ಹಾಗೆ ಜಿಡಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ನಮ್ಮೂರಲ್ಲಿ ಅವತ್ತೇ ಫಸ್ಟು ಇಷ್ಟು ಜೋರಾಗಿ ಮಳೆ ಬಂದಿದ್ದು. ನಾವು ಹೊರಟ ತಕ್ಷಣವೇ ಸ್ಟಾರ್ಟ್ ಆಯಿತು. ಆದರೆ ಹೋಗ್ತಾ ಸ್ವಲ್ಪ ಜಾಸ್ತಿನೇ ಆಗೋಯಿತು. ನಾನು 4:30 ಅಷ್ಟರಲ್ಲಿ ನನ್ನ ಬ್ರೈಡ್ನ ಬರೋದಕ್ಕೆ ಹೇಳಿದ್ದೆ. ಬಟ್ ಅವರು ಮಳೆ ಬಂದಿದ್ದರಿಂದ ಅವರು ಕೂಡ ಬರೋದಕ್ಕಾಗಲಿಲ್ಲ. ಸ್ವಲ್ಪ ವೆಯ್ಟ್ ಮಾಡಬೇಕಾಯಿತು. ಆದರೂ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನಗಂತೂ ಮೈಂಡ್ ಫುಲ್ಲು ರಿಲ್ಯಾಕ್ಸಿಂಗ್ ಆಗಿ ತುಂಬಾ ಚೆನ್ನಾಗಿ ನಾನು ಒಳ್ಳೆ ಮೂಡಲ್ಲಿ ಇವತ್ತು ವರ್ಕ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ವರ್ಕ್ ಹೇಗಿತ್ತು ಹೇಗಾಯಿತು ಅಂತೆಲ್ಲ ನೀವು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಚೌಟ್ರಿ ಹತ್ರ ರೀಚ್ ಆಗಿ ಆಲ್ಮೋಸ್ಟ್ 1 hour ಆಗಿದೆ. ಇನ್ನೂ ಬ್ರೈಡ್ ಬಂದಿಲ್ಲ. ಇನ್ನೊಂದು ಅರ್ಧ ಗಂಟೆ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಮಳೆ ಬೇರೆ ಬರ್ತಿದೆ. ಕರೆಂಟು ಏನಾಗುತ್ತೆ ಗೊತ್ತಿಲ್ಲ. ಸ್ವಲ್ಪ ಇದು ದೇವಸ್ಥಾನದ ಹತ್ರ ಆ ಚೌಟ್ರಿನ ಕಟ್ಟಿರೋದು. ಸಿಂಪಲ್ಲಾಗಿ ಚೆನ್ನಾಗಿದೆ. ಏನಾಗುತ್ತೆ ಅಂತ ಗೊತ್ತಿಲ್ಲ ಇವತ್ತಿನ ವರ್ಕು. ಹಾಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ, ವಿಡಿಯೋನ ನೋಡ್ತಾ ಇರಿ. ಮನೆಯವರು ನೋಡ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಹೆಂಗಿದೆ ಅಂದ್ಬಿಟ್ಟು ರೂಮೆಲ್ಲ ಏನಾದ್ರು ಇದೆಯಾ ಸಪ್ರೇಟಾಗಿ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರೋದು. 1 hour ಮೇಲೆ ಆಯಿತು ನಾವು ಇಲ್ಲಿ ಬಂದು. ನೋಡಬೇಕು ಏನಾಗುತ್ತೆ ಅಂತ. ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು. ಅಲ್ಲಿ ಸರಿಯಾಗಿ ಜಾಗ ಕೂಡ ಇರಲಿಲ್ಲ ಹೊರಗಡೆ ಎಲ್ಲ ನಿಂತ್ಕೊಳ್ಳೋದಕ್ಕೆ. ನಾವು ಮಕ್ಕಳನ್ನ ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಹಾಗಾಗಿ ಸ್ವಲ್ಪ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು. ಫೈನಲಿ ನನ್ನ ಬ್ರೈಡು 6 o'clock ರೀಚ್ ಆದರು. 7:30ವರೆಗೂ ಟೈಮ್ ಇದೆ, ಆರಾಮಾಗಿ ರೆಡಿ ಮಾಡಿ ಅಂತ ಅಂದರು. ಆದರೂ ಏನೇ ಆರಾಮಾಗಿ ರೆಡಿ ಮಾಡಿದ್ರು ಸ್ವಲ್ಪ ಲಾಸ್ಟ್ ಟೈಮಲ್ಲಿ ಗಡಿಬಿಡಿ ಗಾಬರಿ ಎಲ್ಲ ಹಾಗೇ ಆಗುತ್ತಲ್ಲ. ಫೈನಲಿ 8:30 ಅಷ್ಟರಲ್ಲಿ ವರ್ಕೆಲ್ಲ ಮುಗಿಸ್ಕೊಂಡು ಈಗ ನಾವು ಮನೆ ಕಡೆ ಹೊರಟಿದ್ದೀವಿ. ಹೋಗ್ತಾ ಹಾಗೇ ವಿಡಿಯೋನು ಕೂಡ ಅಲ್ಲೇ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ, ಮನೆಗೆ ಹೋಗಿ ರೆಸ್ಟ್ ಮಾಡೋಕ್ಕೆ ಟೈಮ್ ಇರಲಿ ಅಂತ. ಅಂದರೆ ಪ್ರತಿ ಸಲ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸಲ ಮೂಡಿದ್ದಂಗೆ ಚೇಂಜ್ ಆಗ್ತಾ ಇರುತ್ತೆ. ಒಟ್ಟು ನಾನಿವತ್ತು ಅಂದ್ಕೊಂಡಂಗೆ ಅವರ ಲುಕ್ ಅಂತೂ ಬಂದಿತ್ತು. ಬಟ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದು ಹಿಂಸೆ ಆಯಿತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಮಳೆ ಇತ್ತು, ಹಾಗೆ ಮಕ್ಕಳು ಕೂಡ ಜೊತೆಯಲ್ಲಿದ್ದರಿಂದ ಸ್ವಲ್ಪ ಹಿಂಸೆ ಆಯಿತು. ಬಟ್ ನನ್ನ ಬ್ರೈಡ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು. ಅವ್ರಿಗೆ ಮೇಕಪ್ ತುಂಬಾ ಇಷ್ಟ ಆಯಿತು. ಕಡಿಮೆ ಟೈಮಲ್ಲಿ ಕೂಡ ಇಷ್ಟು ಚೆನ್ನಾಗಿ ಲುಕ್ನ ಬಂದಿದ್ದು ಅವ್ರಿಗೆ ತುಂಬಾ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು. ಬ್ರೈಡು ಮತ್ತು ಅವರ ಸಿಸ್ಟರ್ ಕೂಡ ಇದ್ದರು. ಅವ್ರದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿಯೋ ಅಷ್ಟರಲ್ಲಿ ಟೈಮ್ ಇರಲಿಲ್ಲ. ಹಂಗಾಗಿ ನನ್ನ ಬ್ರೈಡ್ ಒಬ್ರದ್ದು ಮಾತ್ರ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಅಂದರೆ ಮಳೆ ಕೂಡ ಬರ್ತಾನೆ ಇತ್ತು ಅವತ್ತು. ಮನೆಗೆ ಬಂದು ರೆಸ್ಟ್ ಮಾಡಿದ್ದಾಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮುಹೂರ್ತ ಮೇಕಪ್ ಮಾಡೋಕ್ಕೆ ಅಂತ ಹೊರಟಿದ್ದೀನಿ. ಸ್ವಲ್ಪ ಬೇಗನೆ ಹೋಗ್ತಾಯಿದ್ದೀನಿ ಇವತ್ತು ಕೂಡ. ಅಂದರೆ ನನ್ನಿಂದ ಲೇಟ್ ಆಗಬಾರ್ದು, ನಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋದಷ್ಟೇ ನನ್ನ ಇಂಟೆನ್ಷನು. ಆಲ್ಮೋಸ್ಟ್ ಅವ್ರಿಗೆ ಬೇಗ ಬರೋದಕ್ಕೆ ಹೇಳಿರ್ತೀವಿ. ರಿಸೆಪ್ಷನಲ್ಲಿ ಈ ಥರ ಆಗುತ್ತೆ. ಮುಹೂರ್ತಮಲ್ಲಿ ಅವರು ಚೌಟ್ರಿಯಲ್ಲೇ ಇರೋದ್ರಿಂದ ಆ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಹಿಂದಿನ ದಿನ ಮಳೆ ಬಂದಿದ್ದರಿಂದ ಇವತ್ತು ಕೂಡ ವೆದರ್ ತುಂಬಾ ಚೆನ್ನಾಗಿತ್ತು. ನನಗೆ ಈ ಥರ ಹೊಸ ರೋಡ್ಗಳಲ್ಲಿ ಜರ್ನಿ ಮಾಡೋದಂದರೆ ತುಂಬಾ ಇಷ್ಟ. ಮಾರ್ನಿಂಗ್ ಲುಕ್ಕು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಅವರು ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಿತ್ತು. ಹೋದ ತಕ್ಷಣ ಹೇಳಿದ್ರು, ನನಗೂ ಕೂಡ ತುಂಬಾ ಖುಷಿ ಆಯಿತು. ಮಾರ್ನಿಂಗಲ್ಲಿ ಮುಹೂರ್ತಮ್ ಲುಕ್ಕು ಕೂಡ ಈ ಥರ ಬಂದಿತ್ತು. ಬಟ್ ಅಲ್ಲಿ ಫೋಟೋಸ್ ವೀಡಿಯೋಸ್ ತೆಗಿಯೋಷ್ಟು ಟೈಮ್ ಇರಲಿಲ್ಲ. ಲಾಸ್ಟ್ ಮೂಮೆಂಟೆಲ್ಲ ಅರ್ಜೆಂಟ್ ಮಾಡಿಬಿಟ್ರು. ಹಂಗಾಗಿ ತಾಳಿ ಕಟ್ಟೋದಕ್ಕೆ ನಿಲ್ಲಿಸಿದ್ರಲ್ಲ, ಆವಾಗ ಹೋಗಿ
ಹೋಗಿ ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ಹಾಗೆ ಅವರು ಕೂಡ ಹೇಳಿದರು ನನಗೆ ವೀಡಿಯೋಸ್ ಎಲ್ಲ ಮಾಡಿಕೊಡಿ ಅಕ್ಕ, ಈ ಥರ ಯಾರು ವೀಡಿಯೋ ತೆಗಿಯೋರಿಲ್ಲ ಅಂತ ಹೇಳಿದ್ರು. ಹಂಗಾಗಿ ಈ ಥರ ಒಂದು ವೀಡಿಯೋಸ್ನು ಕೂಡ ಅವರಿಗೆ ಮಾಡಿಕೊಟ್ಟೆ. ಆಲ್ರೆಡಿ ಇದನ್ನು ನಾನು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ, ನೋಡಿರ್ತೀರಾ ಅಂದ್ಕೊತೀನಿ. ಸ್ವಲ್ಪ ಫೀಲಿಂಗಲ್ಲಿದ್ದರು ನನ್ನ ಬ್ರೈಡ್ ಅಂತಲೇ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಆ ಒಂದು ಟೈಮು ಕೆಲವರಿಗೆ ತುಂಬಾ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಚೆನ್ನಾಗಿ ಬಂದಿತ್ತು ಮೇಕಪ್ ಎಲ್ಲ. ಅವ್ರಿಗೆ ತುಂಬಾ ಇಷ್ಟ ಆಯ್ತಲ್ಲ, ಅದು ನನಗೆ ಖುಷಿ ಅಂತಲೇ ಹೇಳ್ಬೋದು. ಅವರಿಗೆ ವೀಡಿಯೋಸ್ ಎಲ್ಲ ತೆಗೆದುಕೊಟ್ಟೆ. ಹಾಗೆ ನಾನು ಕೂಡ ಅದನ್ನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು, ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಚೆನ್ನಾಗಿ ವ್ಯೂಸ್ ಹೋಗ್ತಾಯಿತ್ತು, ಅದು ಕೂಡ ಹೋಗ್ತಾಯಿದೆ ಇನ್ನೂ. ಯಾರಾದರೂ ನೋಡಿಲ್ಲ ಅಂದರೆ ವಿತ್ ಮ್ಯೂಸಿಕ್ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂದು ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಫೇಸ್ಬುಕ್ ಲಿಂಕ್ ಎಲ್ಲ ಇದೆ. ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಒಂದು ಒಳ್ಳೆ ಹಾಡನ್ನು ಹಾಕಿ. ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅದು ರೀಲ್ಸು. ಮಾರ್ನಿಂಗು ಕೂಡ ಅವರ ಸಿಸ್ಟರು ಮತ್ತು ಅವರ ಬ್ರೈಡ್ ಅವರ ಅಮ್ಮ ಹೇರ್ ಸ್ಟೈಲು ಮತ್ತು ಸ್ಯಾರಿ ಎಲ್ಲ ಹಾಕಿಸ್ಕೊಂಡಿದ್ರು. ಅದರದ್ದು ಅಷ್ಟೇ ವೀಡಿಯೋ ಫೋಟೋ ಎಲ್ಲ ಮಾಡೋದಕ್ಕಾಗಲಿಲ್ಲ. ಅಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ಈಗ ನಾವು ಹೊರಟ್ವಿ. ಸಂಡೇ ಆಗಿದ್ದರಿಂದ ಹಾಗೆ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದೆಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಸ್ಯಾಟರ್ಡೆ ಸಂಡೇ ಎಲ್ಲ ದೇವಸ್ಥಾನಗಳಲ್ಲೂ ಸಿಕ್ಕಾಬಟ್ಟೆ ಜನ ಇರ್ತಾರೆ. ಕ್ಯೂನಲ್ಲಿ ನಿಂತ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಿದ್ದರಿಂದ ಫುಲ್ ಟಯರ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಎಲ್ಲೋಗಬೇಕು ಅಂತ ಅಷ್ಟು ಪ್ಲ್ಯಾನ್ ಇರಲಿಲ್ಲ. ಹಾಗೆ ನಾವು ಹತ್ತತ್ರ ನಿಯರ್ ಮದ್ದೂರ್ ಹತ್ರ ಹೋಗಿದ್ದಿದ್ದು ವರ್ಕಿಗೆ. ಹಂಗಾಗಿ ಮದ್ದೂರಲ್ಲಿ ನಮ್ಮ ಮನೆಯವರು ಒಂದು ಸಲ ಇಲ್ಲಿ ನಾವು ಈ ಥರ ಬಂದು ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ಫಿಶ್ನ ಸಪ್ರೇಟಾಗಿ ಈ ಥರ ಮಾಡ್ತಾರೆ. ಮದ್ದೂರಿಂದ ಒಂದು 3 to 4 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿ ಸಿಗುತ್ತೆ. ಅಲ್ಲಿ ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ. ಅದೇನೋ ಊರ ಹೆಸರು ಬಂತು, ಅದು ನನಗೆ ಅಷ್ಟು ನೆನಪಿಲ್ಲ ಇವಾಗ. ಅಲ್ಲಿ ಫಿಶ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನಾವು ಅಷ್ಟು ದೂರದಿಂದ ಬಂದಿದ್ದಕ್ಕೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೀವು ಯಾರಾದರೂ ಆ ಸೈಡ್ ಹೋದರೆ ಒಂದು ಸಲ ವಿಸಿಟ್ ಮಾಡಿ. ಮದ್ದೂರಲ್ಲಿ ಯಾರನ್ನಾದರೂ ಕೇಳಿದ್ರೆ ಅವರು ಅಡ್ರೆಸ್ನ ಹೇಳ್ತಾರೆ ಕರೆಕ್ಟಾಗಿ ನಿಮಗೆ. ನಾನು ಹೇಗಿರುತ್ತೋ ಏನೋ ಅಂತ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ನೋಡೋಣ, ಹೋಟೆಲ್ಗಳಲ್ಲಿ ಅಷ್ಟೇನು ಕ್ಲೀನಾಗೆಲ್ಲ ಮಾಡಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಅಂದ್ಕೊಂಡಿದ್ದು ಉಲ್ಟಾ ಆಯಿತು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಫಿಶ್ ಎಲ್ಲ ತಿಂದ್ಕೊಂಡು ಬೇರೆ ಬೇರೆ ಕಡೆಯಿಂದೆಲ್ಲ ಫಿಶ್ ತಿನ್ನಬೇಕು ಅಂತಲೇ ಇಲ್ಲಿಗೆ ಬರ್ತಾರಂತೆ, ಮನೆಯವ್ರು ಹೇಳ್ತಿದ್ರು. ನಾವು ಕೂಡ ಬಂದಿದ್ದೀವಿ, ಇವತ್ತು ನಮಗೇನು ಮೋಸ ಆಗಲಿಲ್ಲ. ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ನೆಕ್ಸ್ಟ್ ನಾವು ಮಂಡ್ಯಗೆ ಹೋದ್ವಿ. ಮಂಡ್ಯದಲ್ಲಿ ಮನೆಯವರು ಒಬ್ಬರನ್ನ ಮೀಟ್ ಮಾಡಬೇಕಿತ್ತು, ಹಂಗಾಗಿ ಬಂದ್ವಿ. ಬಟ್ ನಾನು ಇಲ್ಲಿ ಹೋಗ್ತಾ ಹಾಗೆ ಅಂದಿವೆಯಲ್ಲಿ ನ್ಯಾಚುರಲ್ಸ್ ಸಲೂನ್ ಇತ್ತು, ನೋಡಿದೆ. ಮಂಡ್ಯದಲ್ಲಿ ಸಲೂನ್ಸು ಮತ್ತು ಬ್ಯೂಟಿ ಪಾರ್ಲರ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು ನಾನು ಕೂಡ ಒಳಗಡೆ ಹೋದೆ. ಬಟ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡೇ ಬರಬೇಕು. ಇನ್ನು 3 to 4 hours ಆಗುತ್ತೆ ಅಂದರು ಜಸ್ಟ್ ಥ್ರೆಡ್ಡಿಂಗಿಗೆ. ನನಗೆ ಅಷ್ಟೊಂದು ವೆಯ್ಟ್ ಮಾಡೋ ಅಷ್ಟು ಅಲ್ಲಿ ಟೈಮ್ ಇರಲಿಲ್ಲ. ಹಂಗಾಗಿ ಬೇಡ ಅಂದ್ಬಿಟ್ಟು ನಾನು ಹೊರಗಡೆ ಬಂದೆ. ಹಾಗೆ ಅಲ್ಲಿ ಪಕ್ಕದಲ್ಲೇ ಹಿಮಾಲಯ ಒಂದು ಶಾಪ್ ಇತ್ತು. ತುಂಬಾ ಚೆನ್ನಾಗಿತ್ತು ಶಾಪು. ಪರ್ಟಿಕ್ಯುಲರಾಗಿ ಹಿಮಾಲಯ ಬ್ರ್ಯಾಂಡ್ಗಳನ್ನ ಅಲ್ಲಿ ಸೇಲ್ ಮಾಡ್ತಿದ್ರು. ನನಗೆ ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದರಿಂದ ಅಲ್ಲೇ ಎಲ್ಲಾದರೂ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಅನ್ನಿಸ್ತು. ಅಂದರೆ ನಾವಿವತ್ತು ಹೊರಟಿರೋದು ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತಲೇ ಹೇಳ್ಬೋದು. ಮೈಸೂರಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಟೈಮ್ ಸಾಕಾಗಲಿಲ್ಲ. ಮಳೆ ಬೇರೆ ಬಂದಿದ್ದರಿಂದ ಪ್ಲ್ಯಾನ್ ಚೇಂಜ್ ಆಯಿತು. ಅಲ್ಲೇ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಫೇಸ್ ವಾಶು ಮತ್ತು ಕ್ರೀಮ್ ಎಲ್ಲ ತೊಗೊಂಡೆ. ಹಾಗೆ ಮನೆಯವರೊಬ್ಬರನ್ನ ಮೀಟ್ ಮಾಡಬೇಕಿತ್ತಲ್ಲ, ಅವ್ರ ಮನೆಗೆ ಅಂದ್ಬಿಟ್ಟು ಸ್ವಲ್ಪ ಹಣ್ಣುಗಳನ್ನೆಲ್ಲ ತಗೊತಾ ಇದ್ದೀವಿ. ಹಾಗೆ ನಾನು ಥ್ರೆಡ್ಡಿಂಗ್ನ ಮಾಡಿಸ್ಬೇಕು ಅಂತ ಒಂದು ಸಲ ತಲೆಗೆ ಫಿಕ್ಸ್ ಆದಮೇಲೆ ಅದು ಮಾಡಿಸ್ಬೇಕು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಅಲ್ಲೇ ಒಂದು ಲೋಕಲ್ ಬ್ಯೂಟಿ ಪಾರ್ಲರ್ ಕಾಣಿಸುತ್ತು. ಒಂದು ಆ ಲೈನಲ್ಲಿ ಒಂದು 3 to 4 ಬ್ಯೂಟಿ ಪಾರ್ಲರ್ಸ್ ಇತ್ತು. ಬಟ್ ನಾನು ಹೋಗಿದ್ದು ಈ ಒಂದು ಬ್ಯೂಟಿ ಪಾರ್ಲರ್ಗೆ. ಬಟ್ ಎಷ್ಟು ವರಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಅಂದರೆ, ನನ್ನ ಲೈಫ್ ಟೈಮಲ್ಲೇ ನನ್ನ ಐಬ್ರೋಸ್ನ ಯಾರೂ ಇಷ್ಟು ಕೆಟ್ಟದಾಗಿ ಮಾಡಿರಲಿಲ್ಲ. ತುಂಬಾ ಫೀಲ್ ಆಯಿತು ನನಗೆ. ನಾನು ಒಂದು ಈ ಪ್ರೊಫೆಷ್ನಲಲ್ಲಿ ಇದ್ಕೊಂಡು ನನಗೆ ಈ ಥರ ಫೀಲ್ ಆಗಿದ್ದಿದೆ ಫಸ್ಟು ಟೈಮು. 20 years ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದ್ರು. ಬಟ್ ಅಷ್ಟು ನಂಗೆ ತುಂಬಾ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಮೈಸೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಒಂದು ರೀಸನಿಂದನೂ ಕೂಡ ಅದೂ ಕ್ಯಾನ್ಸಲ್ ಆಗೋಯಿತು. ತುಂಬಾ ಬೇಜಾರಾಗೋಯ್ತು ನನಗೆ. ನೋಡೋಣ ಹೇಗೆ ಮಾಡ್ತಾರೆ ಅಂತ, ಹೇಗಿರುತ್ತೆ ಇಲ್ಲೆಲ್ಲ ಹೇಗಿದೆ. ನಾವು ಫಸ್ಟ್ ಟೈಮ್ ಹೋಗಿದ್ದು ನಾನು ಮಂಡ್ಯ ಸೈಡು. ಹೇಗಿರುತ್ತೆ ನೋಡೋಣ ಅಂತ ಹೋದ್ವಿ. ಬಟ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೋಯಿತು. ಸಖತ್ ಬೇಜಾರಾಯಿತು. ಅಲ್ಲಿಂದ ನಾವು ಹೊರಟ್ವಿ.
ನಿಮಗೂ ಯಾರಿಗಾದರೂ ಬ್ಯೂಟಿ ಪಾರ್ಲರಲ್ಲಿ ಆ ಥ್ರೆಡ್ಡಿಂಗ್ ಎಲ್ಲ ಹಾಳಾಗಿ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನಂತೂ ತುಂಬಾ ಪ್ರೌಡಾಗಿ ನಾನು ಹೇಳ್ಕೊತೀನಿ, ನಾನು ಐಬ್ರೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದಂಗೆ ನಾನು ಯಾರೊಬ್ರದ್ದು ಕೂಡ ಇಷ್ಟೊಂದು ಹಾಳು ಮಾಡಿರಲಿಲ್ಲ. ನನಗಂತೂ ನನ್ನ ಕೆಲಸದ ಮೇಲೆ ತುಂಬಾ ಖುಷಿ ಇದೆ. ಆದರೆ ಬೇರೆಯವರು ಅಂದರೆ ಯಾಕೆ ಈ ಥರ ಮಾಡ್ತಾರೆ ಅಂತ ನಂಗೆ ಗೊತ್ತಾಗಲ್ಲ. ತುಂಬಾ ಕೇರ್ಲೆಸ್ ಆಗಿ ಬಿಹೇವ್ ಮಾಡಿದ್ರು, ತುಂಬ ಹೊಸಬ್ರು ಅಂತಲೂ ನೋಡಲಿಲ್ಲ. ಒಂದು ಸ್ವಲ್ಪ ಅಷ್ಟು ಮಾತಾಡ್ಸೋದಾಗಿರ್ಬೋದು, ಅದೂ ಅಷ್ಟೇನು ನನಗೆ ಅವ್ರ ಹತ್ರ ಸ್ಯಾಟಿಸ್ಫೈ ಆಗಲಿಲ್ಲ. ತುಂಬಾ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಅಲ್ಲಿಂದ ನಮ್ಮ ಮನೆಯವರು ಒಬ್ಬರನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಅವ್ರನ್ನ ಮೀಟ್ ಮಾಡಿ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟು ಅಲ್ಲಿಂದ ಹೊರಟ್ವಿ. ನಮ್ಮ ಮನೆಯವ್ರಿಗೆ ತುಂಬಾ ಬೇಕಾದವರು, ಬಟ್ ವೀಡಿಯೋದಲ್ಲಿ ತೋರಿಸೋದಕ್ಕೆಲ್ಲ ಆಗಲಿಲ್ಲ. ಅಲ್ಲಿಂದ ನಾವು ಹೊರಟ್ವಿ ನಮ್ಮ ಕುಣಿಗಲ್ ಕಡೆಗೆ. ಆಲ್ಮೋಸ್ಟ್ ಸಂಜೆ 4:30-5 ಗಂಟೆ ಟೈಮ್ ಆಗಿತ್ತು. ಮಳೆ ಬರೋ ಥರ ಇತ್ತು. ಮಂಡ್ಯ ಸೈಡ್ ಬಂದಾಗ ಈ ಥರ ತುಂಬಾ ಸಿಗುತ್ತೆ ನೋಡೋದಕ್ಕೆ, ಗದ್ದೆ ಮತ್ತು ಕಬ್ಬಿನ ತೋಟ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಒಂದು ಎಕ್ಸ್ಟ್ರಾ ಪೇರ್ ಡ್ರೆಸ್ ಇತ್ತು, ಕಾರಲ್ಲಿ ಇಟ್ಟಿರ್ತೀನಿ ಯಾವಾಗಲೂ ಒಂದು ಜೊತೆನ. ಹೇಗೂ ಇಲ್ಲಿ ಚೆನ್ನಾಗಿ ಕಾಣಿಸ್ತಲ್ಲ, ಲೊಕೇಶನ್ ಎಲ್ಲ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ಇಲ್ಲೊಂದು ಫೋಟೋಶೂಟ್ ಆದರೂ ಮಾಡ್ಕೊಂಡು ಹೋಗೋಣ. ಮೈಸೂರಿಗೆ ಹೋಗೋ ಪ್ಲ್ಯಾನ್ ಅಂತೂ ಹಾಳಾಯಿತು. ಇಲ್ಲಾದರೂ ಒಂದು ಫೋಟೋಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ಮನೆಯವ್ರಿಗೆ. ಸರಿ ಆಯಿತು ಅಂದ್ಬಿಟ್ಟು ಜಸ್ಟ್ ಅಲ್ಲೇ ಕಾರಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಷ್ಟೇ, ಬೇರೆ ಇನ್ನೇನು ಮುಖ ತೊಳ್ಕೊಂಡ್ವಿ. ಅಲ್ಲೇ ಫೇಸ್ ವಾಶ್ ಮಾಡಿಕೊಂಡು ಅಷ್ಟೇ ಸಿಂಪಲ್ಲಾಗಿ ನಾರ್ಮಲಾಗಿ ಹೇಗಿರ್ತೀವೋ ಡೈಲಿ ಅಷ್ಟೇ ರೆಡಿಯಾಗಿದ್ದು. ತುಂಬಾ ಚೆನ್ನಾಗಿತ್ತು ನೇಚರ್ ಬ್ಯಾಕ್ಗ್ರೌಂಡೆಲ್ಲ. ಹಂಗಾಗಿ ಅಲ್ಲಿ ಫೋಟೋಶೂಟ್ ಮಾಡೋಣ ಚಿಕ್ಕದಾಗಿ ಅಷ್ಟೇ, ಒಂದು 4-5 ಫೋಟೋಸು, 1-2 ರೀಲ್ಸ್ ಅಷ್ಟೇ ಮಾಡಿದ್ದು. ಆಲ್ಮೋಸ್ಟ್ ನಾನು ಎಲ್ಲದೂ ಶಾರ್ಟ್ಸಲ್ಲಿ ರೀಲ್ಸಲ್ಲೆಲ್ಲ ಆಲ್ರೆಡಿ ಶೇರ್ ಮಾಡಿದ್ದೆ. ಯಾರೆಲ್ಲ ನೋಡಿದ್ದೀರಾ, ರೀಲ್ಸ್ ಎಲ್ಲ ಹೇಗೆ ಬಂದಿದೆ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. 5 ಗಂಟೆ ಟೈಮ್ಗೆ ಆಗಲೇ ಕತ್ಲೆ ಆಗೋ ಥರ ಆಗ್ತಿತ್ತು, ಅಂದರೆ ಮಳೆ ಬರೋ ಥರ ಇತ್ತು ಇವತ್ತು. ಅದಕ್ಕೆ ಬೇಗ ಸ್ವಲ್ಪ ವೀಡಿಯೋಸ್ ಎಲ್ಲ ತಗೊಂಬಿಡೋಣ ಅಂತ ತೆಗಿತಿದ್ವಿ. ಆದರೆ ವೆದರ್ ಆ ಥರ ಇದ್ರೂ ಐಫೋನಲ್ಲಿ ರೀಲ್ಸು ಮತ್ತು ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಗದ್ದೆಯಲ್ಲೆಲ್ಲ ನಾನು ಯಾವತ್ತೂ ಓಡಾಡೇ ಇರಲಿಲ್ಲ. ಇವತ್ತು ರೀಲ್ಸ್ ಮಾಡೋಕ್ಕೆ ಹೋಗಿ ಒಂದು 2-3 ಸಲ ಬಿದ್ದಿದ್ದಾಯಿತು. ಮಗಳು ವೀಡಿಯೋ ಮಾಡಬೇಕಾದ್ರೆ ಅದನ್ನು ಕೂಡ ಮಾಡಿಬಿಟ್ಟಿದ್ದಾಳೆ. ನಾವು ಅಲ್ಲಿಂದ ಬೇಗ ಹೊರಡ್ತಾ ಇದ್ದೀವಿ. ಇವಾಗ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ತಿತ್ತು ಸಣ್ಣಗೆ. ಅಲ್ಲೆಲ್ಲೂ ನಿಂತ್ಕೊಳ್ಳೋಷ್ಟು ಜಾಗ ಇರಲಿಲ್ಲ, ಮಕ್ಕಳು ಬೇರೆ ಇದ್ರಲ್ಲ ಅಂದ್ಬಿಟ್ಟು ಅಲ್ಲಿಂದ ನಾವು ಬೇಗ ಹೊರಟ್ವಿ. ಒಂದು 2-3 ಸಲ ಅಂತೂ ಬಿದ್ದೆ, ಬಟ್ ಅಷ್ಟೊಂದೇನು ನನಗೆ ಏನೂ ಆಗಲಿಲ್ಲ ಸದ್ಯಕ್ಕೆ. ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ನೇಚರು, ಅಲ್ಲೇ ಇರಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಮಳೆ ಬರ್ತಿದ್ದರಿಂದ ನಾವು ಅಲ್ಲಿ ನೋಡ್ತಿರ್ಬೋದು ನೀವೇ ಬ್ಯಾಕ್ಗ್ರೌಂಡಲ್ಲಿ, ಎಲ್ಲೂ ಕೂಡ ನಿಂತ್ಕೊಳ್ಳೋಕ್ಕೆ ಕೂತ್ಕೊಳ್ಳೋಕ್ಕೆ ಅಷ್ಟು ಜಾಗ ಇರಲಿಲ್ಲ. ಹಾಗೆ ಮರಗಳ ಕೆಳಗಡೆ ಎಲ್ಲ ನಿಂತ್ಕೋಬಾರ್ದು ಮಳೆ ಬರೋ ಟೈಮಲ್ಲಿ. ಹಂಗಾಗಿ ಅಲ್ಲಿಂದ ನಾವು ಬೇಗನೆ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ನನಗೆ ಬೆಳಗ್ಗೆಯಿಂದ ಸ್ವಲ್ಪ ಸ್ಟ್ರೆಸ್ ಆಗಿತ್ತು, ಅದೆಲ್ಲ ಫ್ರೀ ಆಯಿತು ಅಂತಲೇ ಹೇಳ್ಬೋದು ನೇಚರ್ ಮಧ್ಯ ಹೋಗಿ ಬಂದಿದ್ದಕ್ಕೆ. ನೋಡಿ ಇಷ್ಟೊತ್ತಿಗೆ ನಾವು ಅಲ್ಲಿಂದ ಹೊರಟ್ವಿ ನಮ್ಮ ಕುಣಿಗಲ್ ಕಡೆಗೆ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಇವತ್ತು. ಏನೆಲ್ಲ ಆಗುತ್ತೋ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಅಂದ್ಕೊತೀನಿ. ಹೇಗೆ ಬರುತ್ತೋ ಲೈಫ್ ಆ ಥರ ಹೋಗ್ತಾ ಇರಬೇಕಷ್ಟೇ. ಅಲ್ಲಿಂದ ನಾವು ಮನೆಗೆ ಬರೋ ಅಷ್ಟರಲ್ಲಿ 7:30 ಆಗಿತ್ತು. ಬಂದಮೇಲೆ ಮಧ್ಯಾಹ್ನ ಫಿಶ್ ಎಲ್ಲ ತಿಂದಿದ್ವಲ್ಲ, ಸ್ವಲ್ಪ ಬಾಡಿ ಹೀಟಾಗಿರುತ್ತೆ. ಹಾಗಾಗಿ ಇವಾಗ ಸ್ವಲ್ಪ ಅದು ಮ್ಯಾನೇಜ್ ಆಗೋ ಥರ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಮಗೆ ಎಷ್ಟು 4 ಜನಕ್ಕೆ ಒನ್ ಟೈಮ್ಗೆ ಆಗೋ ಥರ ನಾನು ಖಾರ ಪೊಂಗಲ್ನ ಮಾಡ್ತಾಯಿದ್ದೀನಿ. ಅಂದರೆ ಅದಕ್ಕೆ ಖಾರ ಎಲ್ಲ ಏನು ಜಾಸ್ತಿ ಹಾಕಲ್ಲ, ಲೈಟಾಗಿ ಹಾಕಿ, ಮಕ್ಕಳಿಗೆ ಖಾರ ಜಾಸ್ತಿ ಇದ್ರೆ ತಿನ್ನಲ್ವಲ್ಲ, ಹಾಗಾಗಿ ಪೆಪ್ಪರೆಲ್ಲ ಸ್ವಲ್ಪ ಕಡಿಮೆ ಹಾಕಿ ಪೊಂಗಲ್ನ ಮಾಡ್ಕೊತಿದ್ದೆ. ತುಂಬಾ ಸಿಂಪಲ್ಲಾಗಿ ಬೇಗನೂ ಕೂಡ ಆಗುತ್ತೆ. ಅದಕ್ಕೆ ಬಂದ ತಕ್ಷಣ ಅದನ್ನು ಮಾಡಿಕೊಂಡೆ. ನನ್ನ ಕಿಚನಲ್ಲಿ ಈ ಥರ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡಿ ತುಂಬ ದಿನಗಳೇ ಆಯಿತು. ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತಲೇ ಕಿಚನೆಲ್ಲ ತುಂಬ ಚೆನ್ನಾಗಿ ನಾನು ರೆಡಿ ಮಾಡ್ಕೊಂಡಿದ್ದೆ. ಬಟ್ ಇವಾಗ ಇರೋ ಬ್ಯುಸಿ ಟೈಮಲ್ಲಿ ಮಾಡೋಕ್ಕೆ ಆಗ್ತಿಲ್ಲ. ತುಂಬ ಜನ ಕೂಡ ಕೇಳ್ತಿದ್ದಾರೆ ವೀಡಿಯೋಸ್ ಎಲ್ಲ ಮಾಡಿ ರೆಗ್ಯುಲರಾಗಿ ಅಂತ. ಅಂದರೆ ಟೈಮ್ ತುಂಬಾ ಕಡಿಮೆ ಸಿಗುತ್ತೆ ನನಗೆ ಅಡುಗೆ ಎಲ್ಲ ಮಾಡಬೇಕಾದ್ರೆ. ಆವಾಗ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮಾಡೋ ಅಷ್ಟು ಟೈಮ್ ಇರೋಲ್ಲ. ಹಂಗಾಗಿ ಪ್ರತಿದಿನ ಹೀಗೆ ಗಡಿಬಿಡಿಯಲ್ಲಿ ಇರುತ್ತೆ. ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಪೇಷನ್ಸ್ ಬೇಕು, ತುಂಬಾ ಟೈಮ್ ಬೇಕು. ಆದಷ್ಟು ನೋಡೋಣ, ಇನ್ನು ಮುಂದೆ ಸ್ವಲ್ಪ ಟೈಮ್ ಮಾಡಿಕೊಂಡು ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕರೆಕ್ಟು ಟೈಮಿಗೆ ಎಲ್ಲ ಕೆಲಸಗಳು ಇದೇ ಥರ ಮಾಡಬೇಕು ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಎಲ್ಲದೂ ಕೂಡ ಇವಾಗ ಚೇಂಜ್ ಆಗಿದೆ. ನೈಟು ನಮ್ಮದು ಊಟ ಎಲ್ಲ ಆಗೋ ಅಷ್ಟೊತ್ತಿಗೆ ಇವಾಗ ನಾನು ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ನೆನ್ನೆನೂ ವರ್ಕ್ ಇತ್ತು, ಇವತ್ತು ಕೂಡ ವರ್ಕ್ ಇದ್ದಿದ್ದರಿಂದ ಟೈಮೇ ಸಿಕ್ಕಿರಲಿಲ್ಲ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ನೈಟಲ್ಲಿ ನಾವು ಬಂದ ಮೇಲೆ ಬಟ್ಟೆಗಳನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಡೇ ಸೋಮವಾರ ಆಗಿತ್ತಲ್ಲ, ಎಲ್ಲ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡೋಣ ಅಂದ್ಬಿಟ್ಟು ಹಿಂದಿನ ದಿನ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ನೋಡಿ ಇಷ್ಟೊತ್ತಲ್ಲಿ ಬಟ್ಟೆ ಹಾಕೋ ಥರ ಆಗಿದೆ. ಈಗ ಟೈಮು ಅಷ್ಟು
ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ. ಇನ್ನು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಒಂದು ಕರೆಕ್ಟಾಗಿ ಒಂದು ರೊಟೀನ್ನ ಮಾಡ್ಕೋಬೇಕು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಫೈನಲಾಗಿ ಹೆಸರು ಬೇಳೆ ಪೊಂಗಲ್ ತುಂಬಾ ಚೆನ್ನಾಗಾಗಿತ್ತು. ಲೈಟಾಗಿ ಎಲ್ಲರೂ ಕೂಡ ತಿಂದ್ಕೊಂಡು, ಹಾಗೆ ಮಕ್ಕಳು ಟಿ ವಿ ನೋಡ್ತಾಯಿದ್ರು. ಗಿಚ್ಚಿ ಗಿಲಿ ಬರ್ತಾ ಇತ್ತಲ್ಲ, ಅದರಲ್ಲಿ ರೇಷ್ಮಾ ಬಂದಮೇಲೆ ಸ್ವಲ್ಪ ಇನ್ನೂ ಅದಕ್ಕೆ ಕಳೆ ಬಂತು ಅಂತಲೇ ಹೇಳ್ಬೋದು. ನಾನು ರೆಗ್ಯುಲರಾಗಿ ಯಾವುದೂ ನೋಡೋಕ್ಕಾಗಲ್ಲ. ಈ ಥರ ವೀಕೆಂಡಲ್ಲಿ ಏನಾದರೂ ಫ್ರೀ ಇದ್ದೆ ಅಂದರೆ ಒಂದು ಸ್ವಲ್ಪ ನೋಡ್ತೀನಿ ಅಷ್ಟೇ. ನೆಕ್ಸ್ಟ್ ಡೇ ಆ್ಯಸ್ ಯೂಶುವಲ್ ಆಗಿ ಕ್ಲಾಸಸ್ಸು ನಡೀತಾ ಇದೆ. ಇವಾಗ ಮೇಕಪ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಬಟ್ ಈ ವಿಡಿಯೋ ನಾನು ಮಾಡೋ ಟೈಮಲ್ಲಿ ಸೆಲ್ಫ್ ಮೇಕಪ್ ಕ್ಲಾಸ್ನ ಹೇಳ್ಕೊಡ್ತಾ ಇದ್ದೆ. ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಯಾರು ನನ್ನನ್ನು ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿದ್ದೀರಾ ಅವರಿಗೆ ಅಪ್ಡೇಟ್ಸ್ ಗೊತ್ತಾಗ್ತಾ ಇರುತ್ತೆ. ಆಲ್ಮೋಸ್ಟ್ ಇದೆಲ್ಲ 1 ವೀಕ್ ಬ್ಯಾಕ್ ಆಗಿರೋದನ್ನು ನಾನು ಇವಾಗ ಪೋಸ್ಟ್ ಮಾಡ್ತಾ ಇರೋದು. ಯಾರೆಲ್ಲ ನೋಡಿದ್ದೀರಾ, ಯಾರೆಲ್ಲ ಫಾಲೋ ಮಾಡ್ತಿದ್ದೀರಾ, ಯಾರಿಗೆಲ್ಲ ಮೇಕಪ್ ಎಲ್ಲ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅನ್ನೋರು ಕಮೆಂಟಲ್ಲಿ ತಿಳಿಸ್ಬೋದು. ಇನ್ನೇನು ಇವತ್ತಿನ ಇನ್ನೊಂದು ವೀಕ್ ಒಳಗಡೆ ಫಸ್ಟ್ ಬ್ಯಾಚ್ ಕಂಪ್ಲೀಟಾಗಿ ಮುಗಿತಾ ಇದೆ. ಹಾಗೆ ಇನ್ನೂ ಒಂದು ಅಕಾಡೆಮಿ ಬಗ್ಗೆ ಅಪ್ಡೇಟ್ನೂ ಕೂಡ ಕೊಡೋದಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಇವತ್ತಿನ ಸೆಲ್ಫ್ ಮೇಕಪ್ ಲುಕ್ ಈ ಥರ ಬಂದಿತ್ತು. ಹೇಳ್ಕೊಟ್ಟಿದ್ದ ತಕ್ಷಣ ಸ್ಟೂಡೆಂಟ್ಸು ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು. ಅವರು ಕೂಡ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದರು, ಅವರ ವರ್ಕೆಲ್ಲ ಹೇಗೆ ಬಂದಿತ್ತು ಅಂತಲೂ ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬ್ಯಾಚ್ ಆವಾಗ ಸ್ಟಾರ್ಟ್ ಆಗೋದು ಅಂತ ಕೂಡ ತುಂಬ ಮೆಸೇಜಸ್ ಎಲ್ಲ ಬರ್ತಾ ಇದೆ. ಆಲ್ಮೋಸ್ಟ್ ನಾನು ಜೂನ್ 10th ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 1-2 ಡೇಸ್ ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಗ್ಬೋದು. ಅಂದರೆ ಅಕಾಡೆಮಿ ಸ್ವಲ್ಪ ಕೆಲಸ ನಡೀತಾ ಇದೆ. ಒಂದು ಸ್ವಲ್ಪ ಅದನ್ನು ಅಪ್ಡೇಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಅಂದರೆ ಸ್ವಲ್ಪ ಲುಕ್ ಎಲ್ಲ ಚೇಂಜ್ ಆಗ್ತಾ ಇದೆ. ಶಾಪ್ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಆಗ್ತಾ ಇದೆ. ಅದ್ರ ಕೆಲಸ ನಡೀತಾ ಇದೆ. ಹಾಗಾಗಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾವು ರೆಗ್ಯುಲರಾಗಿ ವೀಡಿಯೋಸ್ನ ಮಾಡೋಕ್ಕಾಗ್ತಿಲ್ಲ. ಮೊದಲನೇ ಬ್ಯಾಚ್ ಸ್ಟೂಡೆಂಟ್ಸು ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ. ಆಲ್ಮೋಸ್ಟ್ ನಾನೊಂದು 3 to 4 ಟೈಮ್ಸ್ ನನ್ನ ಜೊತೆ ವರ್ಕಿಗೂ ಕೂಡ ಬಂದಿದ್ದಾರೆ. ಸ್ಟೂಡೆಂಟ್ಗಳ ಬಗ್ಗೆಯೂ ಕೂಡ ನನ್ನ ಕಸ್ಟಮರು ಒಳ್ಳೊಳ್ಳೆ ಒಪಿನಿಯನ್ ಎಲ್ಲ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ನಾನು ಒಂದು ಒಳ್ಳೆಯ ಉದ್ದೇಶದಿಂದ ಶುರು ಮಾಡಿದ್ದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗ್ತಾಯಿದೆ. ನೆಕ್ಸ್ಟ್ ಅವರಿಗೆ ನಾನು ಸರ್ಟಿಫಿಕೇಟ್ನ ನನ್ನ ಹೊಸ ಅಕಾಡೆಮಿಯಲ್ಲೇ ಕೊಡಬೇಕು ಅಂತ ನಾನು ಕೂಡ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀನಿ. ಅದೆಲ್ಲ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ನ ನಾನು ಕೊಡ್ತೀನಿ. ಇವತ್ತು ನಾನು ಹೇಳ್ಕೊಟ್ಟಂಥ ಸೆಲ್ಫ್ ಮೇಕಪ್ ಡೆಮೋನ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 3 ಮೆಂಬರ್ಸ್ ಇರೋದ್ರಿಂದ ಒಬ್ಬರು ಮೇಲೆ ಒಬ್ಬರು ಮಾಡ್ಕೊತಾ ಇದ್ರೆ, ಇನ್ನೊಬ್ಬರು ಸ್ವಲ್ಪ ಖಾಲಿ ಆಗ್ತಾರೆ ಅಂದ್ಬಿಟ್ಟು ನಾನೇ ಮಾಡಿಸ್ಕೊಂಡಿದ್ದೆ. ನೋಡ್ತಿರ್ಬೋದು ನನ್ನ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ಸ್ಟೂಡೆಂಟ್ ಮಾಡಿರೋದು. ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದನ್ನು ಬೇಗನೆ ಕಲಿತಾ ಇದ್ದಾರೆ. ನಾನು ಪದೇ ಹೇಳ್ತಾನೆ ಇರ್ತೀನಿ, ನನಗಂತೂ ನನ್ನ ಕೆಲಸದ ಮೇಲೆ ತುಂಬಾ ಖುಷಿ ಇದೆ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮಗೂ ಯಾರಿಗಾದ್ರೂ ಇದೇ ಥರ ಡ್ರೀಮ್ ಎಲ್ಲ ಇದೆಯಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಆಲ್ಮೋಸ್ಟ್ ಮೇಕಪ್ ಕ್ಲಾಸಸ್ ಎಲ್ಲ ಮುಗಿತಾ ಬಂದಿದೆ. ಈಗ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಅವ್ರಿಗೆ ರಿಸೆಪ್ಷನ್ ಲುಕ್ಕು ಡೆಮೋ ತೋರಿಸೋದಕ್ಕೆ ಅಂತಲೂ ಕೂಡ ನಮಗೆ ಗೊತ್ತಿರೋರೇನೆ ಇವರು. ಅವ್ರನ್ನ ಕರೆಸಿ ಅವ್ರ ಮೇಲೆ ನಾನೀಗ ಮೇಕಪ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ಮಾಡ್ತಾ ಇರೋಂಥದ್ದು HD ಮೇಕಪ್ಪು ರಿಸೆಪ್ಷನ್ ಲುಕ್ಕು ಕಂಪ್ಲೀಟಾಗಿ. ಈ ಲೆಹಂಗಾ ನೀವು ನೋಡಿರ್ಬೋದು, ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಕಲ್ಲೂರಲ್ಲಿ ತೊಗೊಂಬಂದಿದ್ದು ಅಂತ. ರೆಂಟಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಸ್ಟಿಚ್ ಮಾಡಿಸಿ ಈ ಥರ ಫೋಟೋಶೂಟ್ ಎಲ್ಲ ಮಾಡಿಸಿದ್ದೆ. ತುಂಬಾ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸುಪ್ರೀತ್ ಅಣ್ಣನ ಸ್ಟುಡಿಯೋಗೆ ಕರೆಸಿ ನನಗೊಂಥರ ಕ್ಯಾಂಡಿಡ್ ಪಿಕ್ಸ್ ಎಲ್ಲ ಬೇಕಿತ್ತು. ಅದನ್ನು ಈ ಥರ ಬೇಕು ಅಂತ ಹೇಳಿದ್ದಕ್ಕೆ ಇಲ್ಲೇ ಬಂದು ಸ್ಟುಡಿಯೋ ಒಳಗಡೆ ಎಲ್ಲ ಫೋಟೋಶೂಟ್ನು ಕೂಡ ಮಾಡಿ ಕೊಟ್ಟರು. ಹೇಗೆ ಕಾಣಿಸ್ತಿದ್ದಾರೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಆಲ್ಮೋಸ್ಟ್ ನಾನು ರೀಲ್ಸಲ್ಲೆಲ್ಲ ಪೋಸ್ಟ್ ಮಾಡಿದ್ದೀನಿ. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ವೀಡಿಯೋದಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ, ಹೇಗಿರುತ್ತೆ ಬ್ಯಾಕ್ಗ್ರೌಂಡಲ್ಲಿ ಫೋಟೋಶೂಟ್ ಎಲ್ಲ ಮಾಡಬೇಕಾದ್ರೆ ಅಂತ. ನನಗೆ ಬೇಕಿದ್ದಿದ್ದು ಇದೇ ಥರ, ಅಂದರೆ ಈ ಥರ ಲೈಟಿಂಗ್ಸಲ್ಲಿ ಫೋಟೋಸು ಬೇಕಿತ್ತು. ಬ್ರೈಡ್ದೆಲ್ಲ ತೆಗಿತಾರಲ್ಲ ಅದೇ ಥರ ಬೇಕಿತ್ತು. ನಾನಿವತ್ತು ರಿಸೆಪ್ಷನ್ ಲುಕ್ನ ಕ್ರಿಯೇಟ್ ಮಾಡಿರೋದ್ರಿಂದ ಇದೇ ಥರ ಬೇಕಿತ್ತು ಅಂತ ನಾನು ಅವ್ರಿಗೆ ಹೇಳಿ ಫೋಟೋಸ್ ಎಲ್ಲ ತೆಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಜನಕ್ಕೆ ಇಷ್ಟ ಆಯಿತು. ಹಾಗೆ ಕಂಪ್ಲೀಟಾಗಿ ಯಾರಿಗಾದರೂ ಈ ಥರ ನೀವು ಕೂಡ ನಿಮ್ಮ ರಿಸೆಪ್ಷನ್ಗೆಲ್ಲ ರೆಡಿ ಆಗಬೇಕು ಅಂತ ಐಡಿಯಾ ಇದ್ದರೆ, ಹಾಗೆ ಲೆಹಂಗಾಗೆಲ್ಲ ತುಂಬ ಜನ ಇನ್ವೆಸ್ಟ್ ಎಲ್ಲ ಮಾಡೋಕ್ಕೆ ಇಷ್ಟಪಡಲ್ಲ. ಅಂದರೆ ಒಂದು ಸಲ ಹಾಕ್ಕೊಂಡ್ರೆ ನೆಕ್ಸ್ಟ್ ಅದು ವೇಸ್ಟ್ ಆಗುತ್ತೆ ಅಂತ ಆ ಥರದವ್ರಿಗೆ ಲೆಹಂಗಾನ ರೆಂಟಿಗೂ ಕೂಡ ಕೊಡ್ತೀವಿ ವಿತ್ ಜ್ಯುವೆಲರಿ. ಹಾಗೆ ಮೇಕಪ್ಪು ಕೂಡ ಮಾಡಿಸ್ಕೋಬೋದು. ನಿಮಗೆ ಇಷ್ಟ ಇದ್ದರೆ, ಇಂಟ್ರೆಸ್ಟ್ ಇದ್ದರೆ ಮಾಡಿಸ್ಕೋಬೋದು. ಅದ್ರ ಬಗ್ಗೆ ಇನ್ನೇನಾದ್ರು ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಶೇರ್ ಮಾಡಿರ್ತೀನಿ. ನೀವಲ್ಲಿ ಎನ್ಕ್ವೈರಿ ಮಾಡ್ಬೋದು. ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಜ್ಯುವೆಲರಿ ಆಗಿರ್ಬೋದು, ಯಾವುದ್ರ ಬಗ್ಗೆ ಆದರೂ ಡೀಟೇಲ್ಸ್ ಬೇಕಂದರೆ ನೀವು ಅಲ್ಲಿ
ನನಗೆ ವಾಟ್ಸಪ್ ಮಾಡಿ, ನಾನು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಹಾಗೆ ನಮ್ಮ ಕುಣಿಗಲ್ಲಲ್ಲೇ ಇರೋರು ಯಾರಾದರೂ ಮೇಕಪ್ನ ಕಲಿಬೇಕು ಅಂತ ಇಷ್ಟ ಇದ್ದರೆ, ನೆಕ್ಸ್ಟು ಇನ್ನೂ ಒಂದು ಅಕಾಡೆಮಿ ಹೊಸ ಥರ ಸ್ಟಾರ್ಟ್ ಆಗ್ತಾಯಿದೆ, ನೆಕ್ಸ್ಟ್ ಬ್ಯಾಚು. ಅದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಶುರು ಮಾಡುವಾಗ ಚಿಕ್ಕದಾಗಿರಲಿ ಅಂತ ಸ್ಟಾರ್ಟ್ ಮಾಡಿದೆ, ಬಟ್ ಅದು ಜನಕ್ಕೆ ತುಂಬಾ ಇಷ್ಟ ಆಗ್ತಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿರೋದ್ರಿಂದ ಈಗ ನಾನು ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಬಂದು ಕಲಿಬೋದು. 30 ಡೇಸ್ 35 ಡೇಸ್ ಕ್ಲಾಸಸ್ ಇರುತ್ತೆ. 12 to 4 ಟೈಮಿಂಗ್ಸು, ಮತ್ತು ಸ್ಯಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ. ಈ ಥರ ಇದೆ. ಇನ್ನೂ ಡೀಟೇಲ್ಸ್ ಬೇಕಂದರೆ ವಾಟ್ಸಪ್ಪಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ. ಫೈನಲ್ ಆಗಿ ಕ್ಯಾಮ್ರಾ ಪಿಕ್ಸ್ ಎಲ್ಲ ಈ ಥರ ಬಂದಿತ್ತು. ಕ್ಯಾಮ್ರಾ ಪಿಕ್ಸ್ ಅನ್ನೋದಕ್ಕಿಂತ ಡೈರೆಕ್ಟಾಗಿ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಮೇಕಪ್ಪು. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿ ಬಂತು. ನನಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹೇರ್ ಸ್ಟೈಲು ಅಷ್ಟೇ, ರಿಸೆಪ್ಷನ್ಗೆ ಇವಾಗ ಏನು ಟ್ರೆಂಡಲ್ಲಿದೆ ಅದೇ ಥರ ಹೇರ್ ಸ್ಟೈಲ್ನ ಮಾಡಿ ಕೊಟ್ಟಿದ್ದೆ. ಹೇಗೆ ಬಂದಿದೆ, ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟೇ, ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನು ಅನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.